ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇದೇ ನಮ್ಮೂರು. ಇವತ್ತು ಬೆಳಿಗ್ಗೆಯಿಂದ ಏನು ಕೆಲಸ ಇರಲಿಲ್ಲ, ಈವೆಂಟ್ ಡ್ಯೂಟಿಲೇ ಇದ್ದೆ. ಅಲ್ಲಿಂದ ಏರ್ಪೋರ್ಟು ಮಾಮೂಲಿ ಅದೇ ರೆಸಾರ್ಟ್ಗೆ ಡ್ರಾಪ್ ಮಾಡಿ ಬಂದಾಯಿತು. ಬಂದು ಇವತ್ತು ಬೆಳಿಗ್ಗೆ ಕೊಂಡ ಇದೆ, ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಮನೆದೇವರು ಹೋಗಲೇಬೇಕಾಗಿತ್ತು. ಬೆಳಿಗ್ಗೆ ಮತ್ತೆ 8 ಗಂಟೆ 8:15ಗೆ ಅಲ್ಲಿ ಬೆಂಗಳೂರಲ್ಲಿ ಡ್ಯೂಟಿ ಇದೆ. ಇಲ್ಲಿ ಬೆಳಿಗ್ಗೆ ಕೊಂಡ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ಕೋರಮಂಗ್ಲಾಗೆ. ಗುರು ಲಾಸ್ಟ್ ವಿಡಿಯೋದಲ್ಲೇ ಆ್ಯಕ್ಚುಲಿ ಇದು ಅರ್ಧ ಭಾಗ ತೋರಿಸಿದೆ, ಕ್ಲೈಮ್ಯಾಕ್ಸು ಮಾಮೂಲಿ ಇನ್ನೂ ಅರ್ಧ ತೋರಿಸಿರಲಿಲ್ಲ. ಸೊ ಅದನ್ನು ಈ ಭಾಗದಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಇದೇ ಗುರು ನಾನು ಓದಿದ ಸ್ಕೂಲು, ಗೌರ್ಮೆಂಟ್ ಸ್ಕೂಲು, ಕೆಳಘಟ್ಟ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ ಅಂತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದು. ನಾನು ಇಲ್ಲಿ 5, 6ನೇ ಕ್ಲಾಸು ಇಲ್ಲೇ ಓದಿದ್ದು. ಅದಾದಮೇಲೆ ಬೆಂಗಳೂರಿಗೆ ಹೊಂಟೋದೆ. ಅಂಗನವಾಡಿ 1ನೇ ಕ್ಲಾಸಿಂದ ಹಿಡಿದು 4ನೇ ಕ್ಲಾಸು 5ನೇ ಕ್ಲಾಸ್ವರೆಗೂ ಓದಿದ್ದು ನಮ್ಮೂರಲ್ಲಿ. ಇದು ಪಕ್ಕದೂರು, 1 ಕಿಲೋಮೀಟ್ರ್ ಆಗುತ್ತೆ. ಇದು ದೇವಸ್ಥಾನದ ಹೆಬ್ಬಾಗಿಲು. ಸೊ ದೇವರು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಎಲ್ಲರೂ ಈಗ ಸದ್ಯ 2 ಗಂಟೆ, ಇದು 2 ಗಂಟೆಗೆ ಮಾಮೂಲಿ ಇಲ್ಲೆಲ್ಲ ಆರತಿ, ಮಾರಮ್ಮನ ಆರತಿ ಅಂತಾರೆ. ಸೊ ಮಾರಮ್ಮನ ದೇವಸ್ಥಾನದಲ್ಲಿ ಆರತಿ ಮಾಡ್ತಾ ಇದ್ದಾರೆ ನೋಡಿ. 2 ಗಂಟೆ ಟೈಮು, 2:15. ಇದು ಮೇಯ್ನ್ ದೇವಸ್ಥಾನ. ಇದು ಮಂಚಮ್ಮ ಅಂತ ದೇವಸ್ಥಾನದ ಹೆಸರು. ಮನೆ ದೇವರು ಮಂಚಮ್ಮ ಅಂತ ಕರೀತಾರೆ. ಇದು ನಮ್ಮನೆ ದೇವರು. ಸೊ ಇಲ್ಲಿಂದ ದೇವರು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ಗುಡ್ಡಪ್ಪನ ಇವ್ರನ್ನ ಎಲ್ಲ ಕರ್ಕೊಬರೋದು. ಹೋದ ವರ್ಷ ಬೇರೆ ಥರ ಡಿಸೈನ್ ಇತ್ತು, ಬಟ್ ಈ ವರ್ಷ ಬೇರೆ ಥರನೇ ಡಿಸೈನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಅಲಂಕಾರ ನಡೀತಾ ಇದೆ. ಎಲ್ಲ ಅಲಂಕಾರ ಆದ್ಮೇಲೆ ಒಂದ್ಸಲ ದೇವರು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಣ್ಣೊಂದು ರೆಪ್ಪೆ ಹಾಕ್ತಾ ಇದ್ದಾರೆ. ಅಲಂಕಾರ ಎಲ್ಲ ಮುಗಿದು ದೃಷ್ಟಿ ತೆಗೆದಿದ್ದಾರೆ. ದೃಷ್ಟಿ ತೆಗೆದ್ಬಿಟ್ಟು ಫೈನಲ್ಲು ತುಂಗಿದೆ. ಇದು ಇವಾಗ ಮುಚ್ಚಿಬಿಡ್ತಾರೆ. ನಾನು ಓದಿದ್ದು ಕ್ಲಾಸ್ ರೂಮ್ ಪರಿಸ್ಥಿತಿ ಇವತ್ತು ಹೆಂಗಾಗೈತೆ ನೋಡ್ರಪ್ಪ. ಇದೇ ಕ್ಲಾಸಲ್ಲಿ ಕೂತ್ಕೋತಾ ಇದ್ದಿದ್ದು. ಇದೇ ಕ್ಲಾಸ್ ರೂಮ್ ಒಳಗಡೆ ನನ್ನ ವಿದ್ಯಾಭ್ಯಾಸ 6ನೇ ಕ್ಲಾಸ್ ಪೂರ್ತಿಯಾಗಿದ್ದು. ಇವತ್ತು ನೋಡಿದ್ರೆ ಎಲ್ಲ ಟೇಬಲ್ಗಳೆಲ್ಲ ಈ ಥರ ಇರಲಿಲ್ಲ, ಹಳೆ ಬಿದ್ದಿದ್ದು. ಇವತ್ತು ಯಾವುದೋ ಗೋಡನ್ ಮಾಡ್ಕೊಬಿಟ್ಟಿದ್ದಾರೆ. ಬೋರ್ಡು ಗೀರ್ಡು ಎಲ್ಲ ಹಂಗೆ ಇದೆ. ಏನು ಮಾಡೋಕ್ಕಾಗಲ್ಲ, ಹಳೆ ನೆನಪುಗಳು. ನೀವು ಈ ಥರ ಯಾವ್ದಾದ್ರು ಹಳೆ ನೆನಪುಗಳಿದ್ರೆ ಶೇರ್ ಮಾಡಿ. ಇಲ್ಲಿಂದನೇ ಹಬ್ಬ ಸ್ಟಾರ್ಟ್ ಆಗೋದು. ಇದು ಹೆಬ್ಬಾರೆ ಅಂತಾರೆ ನಮ್ಮ ಕಡೆ. ಡ್ರಮ್ ಥರ, ಡೋಲ್ ಥರ ಬರುತ್ತೆ. ಸೊ ಇದನ್ನ ತಗೊಂಡೋಗ್ಬಿಟ್ಟು ಮಂಚಮ್ಮನ ಎದುರುಗಡೆ ಮುಡುತ್ತಾರೆ. ಸೊ ಅದಾದ್ಮೇಲೆ ಹೋಗಿ ಅಲ್ಲಿಂದ ಗುಡ್ಡಪ್ಪನ ಕರ್ಕೊಬರ್ತಾರೆ. ಗುಡ್ಡಪ್ಪನ ಕರ್ಕೊಬಂದ್ಮೇಲೆ ಅಲ್ಲಿಂದ ದೇವರುಗಳನ್ನ ತಲೆ ಮೇಲೆ ಒರೆಸ್ತಾರೆ. ಹೆಬ್ಬಾರೆ ಬಂತು ದೇವಸ್ಥಾನಕ್ಕೆ. ಇದು ಕಳಸ ಹೊತ್ಕೊಂಡಿದಾರಲ್ಲ, ಸೊ ಇವ್ರು ಹೋಗಿ ಗುಡ್ಡಪ್ಪ ಮನೇಲಿ ಇರ್ತಾರೆ. ಸೊ ಅವ್ರನ್ನ ಇವರೇ ಕರ್ಕೊಬರ್ಬೇಕು, ಬೇರೆ ಯಾರು ಹೋಗಲ್ಲ. ಕಳಸ ಹೋದ್ಮೇಲೆ ಅವರು ಕಳಸದ ಜೊತೆನೆ ಕರ್ಕೊಬರೋದು. ಸೊ ಹೊರಟ್ರು ತಮಟೆಯವ್ರ ಜೊತೆ ಹೋಗಿ ಕರ್ಕೊಂಬರ್ತಾರೆ ಅವ್ರೀಗ. ಅಲ್ಲಿವರೆಗೂ ಹೆಬ್ಬಾರೆ ಇದೆಯಲ್ಲ, ಇದು ಈ ಹೆಬ್ಬಾರೆನ ದೇವಸ್ಥಾನದ ಎದುರುಗಡೆ ಈ ಥರ ನೇತಾಕ್ತಾರೆ.
ಗುಡ್ಡಪ್ಪನ ಹೋಗಿ ಕರ್ಕೊಂಡ್ಬಂದರು. ಮಧ್ಯದಲ್ಲಿ ಬರ್ತಾ ಇದ್ರಲ್ಲ ಪೇಟೆ ಸುತ್ಕೊಂಡು, ಅವರೇ ಗುಡ್ಡಪ್ಪ. ಸೊ ಅವರೇನೆ ಕರ್ಗ ಹೊತ್ಕೊಳ್ಳೋದು. ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ಆ್ಯಕ್ಚುಲಿ ದೇವ್ರ ಹೊರ್ಸೋದನ್ನ. ಸೊ ಇವಾಗಲೇ ದೇವ್ರ ಹೊರ್ಸೋದು. ಇವಾಗ ಗುಡ್ಡಪ್ಪದಿರ್ ಬಂದು ಹೊರಗಡೆ ಹೆಬ್ಬಾರೆಗೆ ನಮಸ್ಕಾರ ಮಾಡಿ, ಒಳಗಡೆ ಇರೋ ದೇವ್ರಿಗೆ ನಮಸ್ಕಾರ ಮಾಡಿ, ಆಮೇಲೆ ಈಗ ಕರ್ಗ ಹೊತ್ಕೊಂಡು ಹೊರಗಡೆ ಬರ್ತಾರೆ. ಟೋಟಲ್ಲು 4 ದೇವರು ಇರೋದ್ರಿಂದ ಒಂದು ಹೆಬ್ಬಾರೆ ಬರುತ್ತೆ, ಇನ್ನೊಂದು ಮಂಚಮ್ಮ ಬರುತ್ತೆ, ಇನ್ನೊಂದು ಕಾಳ್ಮಾರಮ್ಮ ಬರುತ್ತೆ, ಇನ್ನೊಂದು ಬೋರೆ ದೇವರು ಅಂತ ಬೋರೆ ದೇವರು ಬರುತ್ತೆ. ಬೆತ್ತ ಹಿಡ್ಕೊಂಡಿದಾರಲ್ಲ, ಆ ಬೆತ್ತದಲ್ಲಿ ಏನಾದ್ರು ಹೊಡಿಬೇಕು ಯಾರಿಗಾರನು, ಸರಿಯಾಗಿ ಏಟಾಗುತ್ತೆ ಗುರು.
ಆ ದೇವಸ್ಥಾನದಿಂದ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದು ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲೊಂದ್ಸಲಿ ಇದು ಮಾಡ್ತಾರೆ. ಅಲ್ಲಿಂದ ಆದಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಹಾಗೆ ಬಸಪ್ಪನ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲೆರಡು ಕಡೆನೂ ಆದಮೇಲೆ ಬೋರಪ್ಪನ ದೇವಸ್ಥಾನ ಗಂಟ ಹೋಗಲ್ಲ, ಆ ಕೊನೆ ಬೀದಿಗೆ ಹೋಗ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ರಿಟರ್ನು ನಂಜುಂಡೇಶ್ವರನ ದೇವಸ್ಥಾನ ಇದೆ. ಆ ದಾರಿಗೆ ಹೋಗ್ಬೇಕಾದ್ರೆ ನಿಮಗೆ ಧೂಳ್ಮರಿ ಕೊಡ್ತಾರೆ. ಧೂಳ್ಮರಿ ಆದಮೇಲೆ ನಂಜುಂಡೇಶ್ವರನ ದೇವಸ್ಥಾನಕ್ಕಿಂತ ಹೊರಗಡೆ ನಿಂತ್ಕೊಂಡು ಪ್ರತಿಯೊಂದು ಆರತಿಗಳನ್ನ ಇಡಬೇಕು. ಊರಲ್ಲಿ ಯಾವ್ದಾದ್ರು ಒಂದು ಆರತಿ ಇಲ್ಲ ಅಂದ್ರೂ ಅವ್ರ ಮನೆ ಒಳಗಡೆ ಹುಡುಕಿ ಹೋಗಿ ಬೆತ್ತದಲ್ಲಿ ಹೊಡೆದು ಕರ್ಕೊಂಬರುತ್ತೆ. ಇದು ಇಲ್ಲಿನ ವಿಶೇಷ. ಅದು ಯಾರು ಏನು ಹೇಳಿರಲ್ಲ, ಏನು ಇದಿರಲ್ಲ. ಅಕಸ್ಮಾತ್ ಆರತಿ ಎಲ್ಲ ರೆಡಿ ಮಾಡಿ ಕೊನೆ ಟೈಮಲ್ಲಿ ಮಲ್ಕೊಂಬಿಟ್ಟಿರ್ತಾರೆ ಕೆಲವೊಬ್ರು. ಸೊ ಅವ್ರಿಗೆ ಅದು ಹೆಂಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಹೋಗಿ ಅವ್ರನ್ನೇ ಹೊಡೆದು ಮತ್ತೆ ಕರ್ಕೊಬರುತ್ತೆ. ಕರ್ಕೊಬಂದು ಆರತಿನ ತರಬೇಕು. ಪ್ರತಿಯೊಂದು ಮನೆಯಲ್ಲೂ ತರಬೇಕು. ಸೂತ್ಕ ಇದ್ರೆ ಮಾತ್ರ ತರಂಗಿಲ್ಲ. ಸೂತ್ಕ ಅಂದರೆ ಮಾಮೂಲಿ ಈಗ ಹೆಣ್ಮಕ್ಳದ್ದು ಏನಾದರೂ ಒಂದು ಪೀರಿಯಡ್ಸ್ ಆಗಿದ್ರೆ ಅಥವಾ ಮನೇಲಿ ಯಾವ್ದಾದ್ರು ಸಾವಾಗಿದ್ರೆ ಅಂಥವನ್ನ ಮಾತ್ರ ಆರತಿಗಳು ತರಲಿಲ್ಲ ಅಂದರೆ ನಡೆಯುತ್ತೆ. ಬಟ್ ಈಗ ಗೊತ್ತಿದ್ದು ಇದು ಮಾಡಬಾರ್ದು. ಇದು ನಂದಿ ದೇವಸ್ಥಾನ. ನಮ್ಮ ಊರಲ್ಲಿ 4-5 ದೇವಸ್ಥಾನ ಇದೆ ಟೋಟಲ್ಲು. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಮಾರಮ್ಮಂದು ತೋರ್ಸೋಕ್ಕಾಗಲಿಲ್ಲ, ಅದು ಒಳಗಡೆ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇದು ದೇವಸ್ಥಾನದ ಗ್ರೌಂಡು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ದೇವ್ರ ಕುಣಿತ ನಡೆಯುತ್ತೆ. ಇಲ್ಲೂ ಆದಮೇಲೆ ಮುಂದೆ ಆರತಿಗಳು ತಿಳ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಹೋಗ್ತೀವಿ. ಅದು ಕುಂಬಾರ ಬೀದಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲೆಲ್ಲ ಮಡಿಕೆಗಳನ್ನೆಲ್ಲ ಇಲ್ಲೇ ಮಾಡ್ತಾ ಇದ್ದು. ಮಡಿಕೆಗಳನ್ನ ಮಾಡಿ ಮಾಮೂಲಿ ಅಲ್ಲೇ ಬೇಯಿಸಿ ನಾವು ಏನಾದ್ರು ಮಡಿಕೆ, ನಾವು ಇವಾಗ ಎಲ್ಲ ಸ್ವಲ್ಪ ಸ್ಟೀಲು ಆಳುಮುಳು ಇದು ಮಾಡ್ತಾ ಇರೋದು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಮಡಿಕೆಲೇ ಜಾಸ್ತಿ ಅಡುಗೆ ಮಾಡ್ತಾ ಇದ್ದು, ಸೌದೆ ಒಲೆನೇ ಇದ್ದಿದ್ದು. ಯಾವುದು ಗ್ಯಾಸ್ ಮನೆ ಅಂತ ಯಾವುದು ಇರಲಿಲ್ಲ, ಟಿ ವಿಗಳೇ ಇರಲಿಲ್ಲ. ಇನ್ನು ಗ್ಯಾಸ್ ಎಲ್ಲ ಎಲ್ಲಿ ಬರುತ್ತೆ ಗುರು? ಒಂದು ಟಿ ವಿ ನೋಡಬೇಕು ಅಂದರೆ ಇಡೀ ಊರಿಗೆಲ್ಲ ಇದ್ದಿದ್ದೇ ಒಂದು ಟಿ ವಿ. ಅಥವಾ ಏನಾದರೂ ಫಂಕ್ಷನು ಯಾರಾದ್ರು ಸತ್ತೋಗಿದ್ರೆ ಮಾತ್ರ ಅಂಥವ್ರ ಮನೇಲಿ ಮಾತ್ರ ಟಿ ವಿ ಹಾಕ್ತಿದ್ರು. ಅವಾಗ ಅಲ್ಲೋಗಿ ನೈಟ್ ಹೊತ್ತೆಲ್ಲ ಅಲ್ಲಿ ಕುತ್ಕೊಂಡು ಅದನ್ನ ಮಾಡಿದ್ವಿ. ಏನೇ ಆಗಿ 90s ಕಿಡ್ಸು ಅಂದರೆ ಒಂಥರ ಸಂಭ್ರಮನೇ ಬಿಡಿ ನಮಗೆ. ಪ್ರತಿಯೊಂದನ್ನು ನೋಡೋದಕ್ಕೂ ಏನೋ ಒಂಥರ ಈಗಲೂ ಅವನ್ನೆಲ್ಲ ನೆನೆಸ್ಕೊಂಡ್ರೆ ಆ ಕಾಲ ಚೆನ್ನಾಗಿತ್ತು, ಮತ್ತೆ ಆ ಕಾಲ ಬರಲ್ವಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಹಂಗೆ ಇದು ಗುರು, ಅವರು ಇನ್ನೊಂದು ದೇವಸ್ಥಾನ ಕೊಂಡ ನಡೆಯೋದು ಹೆಚ್ಚು ಕಮ್ಮಿ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ ಟೋಟಲ್ ದೇವಸ್ಥಾನ. ಅದು ಅಲ್ಲಿವರೆಗೂ ದೇವ್ರಿಗೆ ಈ ಥರ ಬಟ್ಟೆ ಹಾಸ್ಕೊಂಡೇ ಹೋಗ್ಬೇಕು, ಸೀರೆಗಳನ್ನ ಹಾಸ್ಕೊಂಡೇ ಹೋಗ್ಬೇಕು. ಆ ಬಟ್ಟೆ ಮೇಲೆ ನಡ್ಕೊಂಡು ಹೋಗೋದು ದೇವರು, ಬೇರೆ ಎಲ್ಲೂ ಮಾಮೂಲಿ ಇದು ಮಾಡೋಂಗಿಲ್ಲ. ಕರ್ಗ ಹೊತ್ಕೊಂಡಿದಾರಲ್ಲ, ನಾನು ನೋಡ್ದಾಗಿಂದ ಏದು ಬಂದಾಗಿಂದ ಅವರೇ ಹೊತ್ತಾ ಇರೋದು. ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ತುಂಬ ಒಳ್ಳೆ ವ್ಯಕ್ತಿ. ಈ 3 ಜನನೂ ಅಷ್ಟೇ. ನಾನು ನೋಡಿದ ತವಿಂದ 3 ವರ್ಷಕ್ಕೆ ಒಂದ್ಸಲಿ ನಡೆಯೋ ಹಬ್ಬ ಇದು. ಸೊ ಇವ್ರು 3 ಜನ ಈಗ ಯಾರ್ಯಾರು ಹೊತ್ಕೊಂಡಿದಾರೋ ದೇವ್ರನ್ನ, ಅವರೇ ಯಾರು ಹೊತ್ಕೊಂಡಿರೋ, ಬೇರೆ ಯಾರು ಚೇಂಜ್ ಆಗಿರೋದು ನಾನು ನೋಡೇ ಇಲ್ಲ. ಪ್ರತಿ ಸಲನೂ ಇವರೇ ಹೊತ್ಕೊಂಡಿದ್ದಾರೆ. ಇದು ಕುಂಬಾರ ಬೀದಿ ಡೆಡ್ ಎಂಡು. ಈ ಡೆಡ್ ಎಂಡ್ ಇಂದ ಒಂಚೂರು ಮುಂದೆ ಹೋದ್ರೆ ನಿಮಗೆ ಬೋರಪ್ಪನ ದೇವಸ್ಥಾನ ಇರೋದು. ಸೊ ಆ ಬೋರಪ್ಪನ ದೇವಸ್ಥಾನದ ಹತ್ರ ಕೊನೆಯಲ್ಲಿ ಆ ದೇವಸ್ಥಾನದ ಕಡೆ ಮಕ ಮಾಡಿ ದೇವ್ರನ್ನ ಆ ಕಡೆಗೆ ಇದು ಮಾಡ್ತಾ ಇರೋದು, ಡ್ಯಾನ್ಸ್ ಆಡ್ತಾ ಇರೋದು. ಈಗ ನೋಡಿ, ದೇವ್ರಿಗೆ ಅದು ಒಂದು ಥೀಮ್ ಮ್ಯೂಸಿಕ್ ಇದೆ ನಮ್ಮನೆ ದೇವ್ರಿಗೆ.
ಆ ಬೀಟ್ ಬಿಟ್ಟು ಬೇರೆ ಬೀಟ್ ಆಡಿದ್ರೆ ಅಲ್ಲಿ ಇದು ಆಗುತ್ತೆ. ಈಗ ನೋಡಿ ವಾರ್ನಿಂಗ್ ಕೊಡುತ್ತೆ ನಿಮ್ಗೆ, ನೋಡಿ ಡ್ಯಾನ್ಸ್ ಆಡ್ತಾರ ನಿಲ್ಸ್ಬಿಡ್ತು, ಅದು ತಮಟೆ ಬಿಟ್ಟು ಮಿಸ್ ಆಗಂಗಿಲ್ಲ, ಅವ್ರದ್ದು ಅದೇ ಬರ್ಬೇಕು, ಆ ಮ್ಯೂಸಿಕ್ಕೇ ಬರ್ಬೇಕು. ನಮ್ಮ ಹಳ್ಳಿ ಹೆಣ್ಮಕ್ಳನ್ನ ಹಬ್ಬಗಳ ಟೈಮಲ್ಲಿ ನೋಡೋ ಖುಷಿನೇ ಬೇರೆ. ಏನ್ ಸೂಪರ್ ಆಗಿ ರೆಡಿಯಾಗಿ ಆರತಿ ಹೊತ್ಕೊಂಡಿರ್ತಾರೆ ನೋಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಯಾರು ತಪ್ಪು ತಿಳ್ಕೊಬೇಡ್ರಿ ಕಣ್ರಪ್ಪ, ಇದು ಧೂಳ್ ಮರಿ ಇದು ಮಾಡೋದು, ಧೂಳ್ ಮರಿ ಕೊಡೋದು. ಸೊ ತೋರಿಸ್ಬೇಕೋ ತೋರಿಸ್ಬಾರ್ದೋ ಗೊತ್ತಿಲ್ಲ, ಹಾಕ್ಬಿಟ್ಟಿದ್ದೀನಿ. ಇದು ನಮ್ಮ ಅತ್ತೆಯಾರ ಮನೆ. ನಮ್ಮ ಅತ್ತೆಯವರು ಆಲೆ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡು ನಿಂತವ್ರು ಹೊರಗಡೆ. ಈ ಆರತಿಗಳೆಲ್ಲ ಈಗ ಇವ್ರ ಮನೆ ಪಕ್ಕನೇ ಇರೋದು, ಹಿಂದೆಗಡೆನೆ ಗ್ರೌಂಡ್ ಇರೋದು. ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಸೊ ಅಲ್ಲೆಲ್ಲ ಹೋಗಿ ಆರತಿಗಳನ್ನ ಕ್ಯೂನಲ್ಲಿ ನಿಂತ್ಕೊಂತಾರೆ, ಆಮೇಲೆ ಬಂದು ದೇವರು ಲೆಕ್ಕ ಮಾಡುತ್ತೆ. ಈಗ ದೇವರು ಅಲ್ಲಿಗೆ ಹೋಗ್ತಾರೆ. ನಡೆಯಪ್ಪ ನಿಧಾನಕ್ಕೆ.
ಇಲ್ಲೆಲ್ಲ ಆರತಿನ ಲೆಕ್ಕ ಮಾಡ್ತಾ ಇರ್ತಾರೆ. ಸೊ ಇದು ಊರಿನ ಜನ ಎಲ್ಲ ಈ ಆರತಿ ಜೊತೆಗೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಮತ್ತೆ ಅದು ಮೇನು ಕಾಡ್ಮಾರಮ್ಮನ ದೇವಸ್ಥಾನ ಇರೋದು ಹಣೆದೊಡ್ಡಿ ಅಂತ. ಅದನ್ನು ಒಂದ್ ದಿವಸ ಆ ಕಡೆ ಹೋದಾಗ ಅಲ್ಲಿ ಎಡಮುರಿ ಬಲ್ಮುರಿ ಇದೆಯಲ್ಲ, ಸೇಮ್ ಅದೇ ರೀತಿ ನಮ್ಮೂರಲ್ಲೂ ಫಾಲ್ಸ್ ಇದೆ. ಸೊ ಆ ಕಡೆ ಹೋದಾಗ ತೋರಿಸ್ತೀನಿ ಅದನ್ನು. ಸೊ ಈಗ ಇಲ್ಲೆಲ್ಲ ಆರತಿ ಎಲ್ಲ ಲೆಕ್ಕ ಆದ್ಮೇಲೆ ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಇದು ಹಣೆದೊಡ್ಡಿ ಅಂತ. ಹಣೆದೊಡ್ಡಿ ಹತ್ರ ನಿಮಗೆ ಕೊಂಡ ಆಯೋದು. ಸೊ ಕೊಂಡ ದೇವ್ರು ಬರೋ ಅಷ್ಟರಲ್ಲಿ ಇವರೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ಎಲ್ಲ ಸೌದೆಗಳೆಲ್ಲ ಬೆಂದಿದೆಯಲ್ಲ, ಸೊ ಇದನ್ನ ಮಾಡ್ತಾ ಇದ್ದಾರೆ. ಅದು ಎದುರುಗಡೆ ಕಾಣಿಸ್ತಾ ಇರೋದೇ ಕಾಡ್ಮಾರಮ್ಮ ಟೆಂಪಲ್. ಹೇಗಿದೆ ಬೆಂಕಿ ಇನ್ನೂ ಅವ್ರು ಬರೋದಕ್ಕೆ 1 ಅವರ್ 1.5 ಅವರ್ ಆಗುತ್ತೆ. ಇದೇ ಕಾಡ್ಮಾರಮ್ಮ ದೇವಸ್ಥಾನ. ಇದು ಮನೆ ದೇವರು ನಮಗೆ. ಸೊ ನಮಗೆ 2 ಮನೆ ದೇವ್ರು ಬರುತ್ತೆ. ಕಾಡ್ಮಾರಮ್ಮ ಒಂದು, ಮಂಚಮ್ಮ ಒಂದು, ಗಂಡ ದೇವರು ನಂಜುಂಡೇಶ್ವರ. ಇದು ಉತ್ಸವದ ಮೂರ್ತಿ. ಇದು ಕೊಂಡ ಎಲ್ಲ ಮುಗಿದ ಮೇಲೆ ಈ ದೇವರು ಮತ್ತೆ ಆ ದೇವರು ಎಲ್ಲಾನು ಸೇರಿಸಿ ಎತ್ತು ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಅಂದ್ರೆ ಗೊತ್ತಲ್ಲ, ಸೊ ಎಲ್ಲ ಕಡೆನೂ ನಡೆಯುತ್ತೆ ಅದೇ. ಸಮಯ ಈಗ ಆಲ್ರೆಡಿ ಬೆಳಿಗ್ಗೆ 5:40 ಆಗಿದೆ. ನನಗೆ 8:15 ಪಿಕಪ್ ಇದೆ. 5:40 ನನಗೆ 8:15 ಪಿಕಪ್ ಇದೆ. ನಮ್ಮೂರು ಸದ್ಯ ಮದ್ದೂರು ಹತ್ರ ಒಳಗಡೆ ಇರೋದು. ಸೊ ಇಲ್ಲಿಂದ ಮಿನಿಮಮ್ ಹೋಗ್ಬೇಕು ಅಂದ್ರೂ 2 ಅವರ್ ಬೇಕಾಗುತ್ತೆ. ಕೋರಮಂಗ್ಲದಲ್ಲಿ ಇರೋದು ಪಿಕಪ್ಪು. ಅದಕ್ಕೆ ಹೊರಟಿದ್ದೀನಿ ನಾನು. ಕೊಂಡಕ್ಕೆ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಸೌದೆಗಳನ್ನ. ಇನ್ನೂ ಸೌದೆಗಳು ಹಾಕ್ಬೇಕು. ಕೆಂಡನ ಇನ್ನೂ ಇದು ಮಾಡ್ತಾಯಿದ್ದಾರೆ, ಕೆದರ್ತಾ ಇದ್ದಾರೆ. ಇನ್ನೂ ದೇವ್ರು ಹೋಗೋದಕ್ಕೆ 1 ಅವರ್ 1.5 ಅವರ್ ಬೇಕು. ಒಂದು 6:30-7 ಗಂಟೆ ಆಗುತ್ತೆ ಹೋಗೋದಕ್ಕೆ, ಕೊಂಡ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಇರೋದಕ್ಕಾಗಲ್ಲ. ಸೊ ಅದರಿಂದ ಹೋಗೋಣ ಅಂತ ರಿಟರ್ನ್ ಹೋಗ್ತಾಯಿದ್ದೀನಿ. ಬಟ್ ಹೋಗೋಕ್ಕಿಂತ ಮುಂಚೆ ನಮ್ಮವ್ವ ಇದನ್ನ ಥರ ಕೇಳಿದ್ಲು, ಬಾಳೆಹಣ್ಣು ಮತ್ತು ಹೂವನ್ನ. ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಅಂಗಡಿ ಸಿಕ್ಕಲಿಲ್ಲ. ಹೆಂಗೋ ಬಾಳೆಹಣ್ಣು ಸಿಕ್ತು, ಬಟ್ ಹೂವು ಸಿಕ್ಕಲಿಲ್ಲ. ಅದಕ್ಕೆ ಇವಾಗ ಕೊಪ್ಪಗೆ ಹೋಗೋಣ ಅಂದ್ಕೊಂಡು ನೋಡಿದೆ. ಇಷ್ಟೊತ್ತಲ್ಲಿ ಇನ್ನೂ ಕೊಪ್ಪದಲ್ಲಿ ಓಪನ್ ಇರೋಲ್ಲ. ಬೆಸಗರಳ್ಳಿ ಓಪನ್ ಇರುತ್ತೆ 5 ಗಂಟೆಗೆ. ಬಟ್ ಬೆಸಗರಳ್ಳಿಲೂ ಇವತ್ತು ಇನ್ನೂ ಓಪನ್ ಆಗಿಲ್ವಂತೆ. ಕಾಲ್ ಮಾಡಿದೆ. ಅದಕ್ಕೆ ಮನೆ ಹತ್ರ ಕೊಡ್ತೀನಿ ಅಂತ ಹೇಳೋರೆ. ಸೊ ಅಲ್ಲಿ ಮನೆಗೆ ಹೋಗಿ ಈಸ್ಕೊಂಡು ಅಲ್ಲಿಂದ ಬಂದು ನಮ್ಮ ಅವ್ವನ್ನ ಕರ್ಕೊಂಡು ಕೊಂಡನಡಿಯೋ ಜಾಗ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಾನು ಬೆಂಗಳೂರಿಗೆ ಹೊರಡ್ತೀನಿ. ಹೂ ತಗೊಂಡು ಬೆಸಗರಳ್ಳಿಲಿ ಮನೆಗೆ ಬಂದು ನಮ್ಮ ಅಮ್ಮನ ಕರ್ಕೊಂಬರೋ ಅಷ್ಟರಲ್ಲಿ ಲೇಟಾಗೋಯ್ತು. ಆಲ್ರೆಡಿ ಕೊಂಡ ನಡೀತಾ ಇದೆ. ಆಲ್ರೆಡಿ ಗುಡ್ಡಪ್ಪನವ್ರು ಬಂದ್ಬಿಟ್ಟವ್ರೆ. ಆಲ್ರೆಡಿ ಕೊಂಡ ಆಗೋಗೈತೆ. ಇನ್ನೊಂದು ದೇವ್ರು ಮಾತ್ರ ಬರಬೇಕು. ಆ ದೇವ್ರು ಬರೋದನ್ನಾರು ತೆಗ್ದು ನಿಮ್ಗೆ ತೋರ್ಸೋಣ ಅನ್ಕೊ ಬಂದೆ. ಬಟ್ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಒಳಗಡೆ ಎಲ್ಲ ಬರೀ ಲೇಡೀಸ್ ಜಾಸ್ತಿ ನಿಂತಿದ್ದಾರೆ. ಅವ್ರ ಮಧ್ಯೆ ನುಗ್ಗಕ್ಕೆ ಹೋದ್ರೆ ನನ್ಗೆ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ಸೊ ದೂರದಿಂದನೇ ತೆಗಿತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಕೊಂಡ ಆಯೋದ್ರ ಇದು ನನ್ನ ಹತ್ರ ಪೂರ್ತಿ ತೆಗಿಯೋಕ್ಕಾಗಲಿಲ್ಲ.
ಇದು ಇವತ್ತಿನ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಕೊನೆಯಲ್ಲಿ ಇನ್ನೂ ಡ್ಯಾನ್ಸ್ ಆಗಿ ಇನ್ನೂ ಆ ದೇವ್ರನ್ನ ಬೇರೆ ಥರ ಎಲ್ಲ ಮೆರೆಸ್ತಾರೆ. ಅದಕ್ಕೆ ಇನ್ನೂ ತುಂಬ ಪ್ರೊಸೀಜರ್ಸ್ ಇದೆ. ಇನ್ನು ಬಾಯಿ ಬೀಗ ಎಲ್ಲ ನಡೆಯುತ್ತೆ. ಬಟ್ ಅವನ್ನೆಲ್ಲ ತೋರಿಸೋದಕ್ಕೂ ಆಗಲ್ಲ. ನಂಗೆ ಸ್ವಲ್ಪ ಕೆಲಸ ಬೇರೆ ಪಿಕಪ್ ಇರೋದ್ರಿಂದ ಸೊ ನಂಗೆ ಟೈಮ್ ಇಲ್ಲ. ನಾನು ಇಲ್ಲಿಂದ 2 ಅವರಲ್ಲಿ ನಾನು ಬೆಂಗಳೂರು ಕೋರಮಂಗಲ ಹೋಗಲೇಬೇಕು. ಸೊ ಅದಕ್ಕೆ ನಾನು ಇಲ್ಲಿಂದ ಸ್ಟಾಪ್ ಮಾಡಿಬಿಟ್ಟು ನಾನು ಇಲ್ಲಿಂದ ಹೊರಟೆ ಕೋರಮಂಗಲ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬಂದು ಇದು ಮಾಡ್ತಾ ಇದ್ದೀನಿ. ಇದು ಅರ್ಧಂಬರ್ಧ ವಿಡಿಯೋ ಹಾಕಿದೆ. ಪಾರ್ಟ್ 2 ಬರುತ್ತೆ ಅಂತ ಹೇಳಿದೆ. ಆ ಟೈಮಲ್ಲಿ ಅಪ್ಲೋಡ್ ಮಾಡಿಲ್ಲ. ಯಾಕೆಂದರೆ ಇದು 3 ವರ್ಷಕ್ಕೊಂದ್ಸಲಿ ನಡೆಯೋ ಹಬ್ಬ. ಮಿಸ್ ಮಾಡೋಕ್ಕಾಗಲ್ಲ. ನಾನು ಯಾವ ವರ್ಷನೂ ಮಿಸ್ ಮಾಡಿರಲಿಲ್ಲ. ಸೊ ಈ ವರ್ಷ ಬರೋಕ್ಕಾಗ್ತಿರ್ಲಿಲ್ಲ. ಏನೋ ಅವ್ರ ಇಚ್ಛೆ, ಕರ್ಸ್ಕೋಬೇಕು ಅಂತಿತ್ತು, ಕರ್ಸ್ಕೊಂಡ್ರು. ಸೊ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು 2ನೇ ಪಾರ್ಟು. ಹೋದ್ಸಲ 3 ವರ್ಷದ ಹಿಂದೆ ಮಾಡಿದ ಹಬ್ಬಕ್ಕೂ ಈ ಹಬ್ಬಕ್ಕೂ ಹೆಂಗಿದೆ ಅಂತ ನೀವೇ ಹೇಳಿ. ಚೂರು ದೇವ್ರದ್ದು ಡಿಫ್ರೆನ್ಸ್ ಇದೆ. ದೇವ್ರು ಮಾಡ್ತಾರಲ್ಲ, ಸೊ ಅದನ್ನು ಡಿಸೈನ್ ಸ್ವಲ್ಪ ಬೇರೆ ಥರ ಮಾಡಿದ್ವಿ ಈ ಸಲ. ಲಾಸ್ಟ್ ಟೈಮ್ ಬೇರೆ ಥರ ಡಿಸೈನ್ ಇತ್ತು. ಮುಂದೆ ಸಿಗೋಣ ನೆಕ್ಸ್ಟು. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.